ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ವೇಶ್ವರಪತ್ನಿ ಮಹಿತನ್ನು ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಹಸುವಿನ ತುಪ್ಪ ಇದೆಯಲ್ಲ, ತುಂಬ ಶ್ರೇಷ್ಠವಾದಂಥದ್ದು. ಈ ಹಸುವಿನ ತುಪ್ಪವನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡಬೇಕು. ಪ್ರತಿನಿತ್ಯ ಯಾರು ಶುದ್ಧ ಹಸುವಿನ ತುಪ್ಪವನ್ನು ಸೇವನೆ ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಒಲಿತಾಳೆ, ತಿಳ್ಕೊಳ್ಳಿ. ಪ್ರತಿನಿತ್ಯ ಅಂದರೆ ಗುರುಗಳನ್ನ ತುಂಬ ದಪ್ಪ ಇದ್ದೀನಿ, ಅದು ತಿಂದ್ಬಿಟ್ರೆ ಫ್ಯಾಟ್ ಅಲ್ವಾ ಅಂತ. ಒಂದು ಹನಿಯಾದರೂ ಕೂಡ ನೀವು ತುಪ್ಪವನ್ನು ಸೇವನೆ ಮಾಡಲೇಬೇಕು, ನಂಬರ್ 1. ಇನ್ನೊಂದು, ನೀವು ತುಪ್ಪ ಅಂತಂದರೆ 5-6 ಸ್ಪೂನ್ ಹಾಕೊಳ್ಳೋದಲ್ಲ, 1/4 ಸ್ಪೂನು, ಅದು ನಿಮಗೇನಂತ ಫ್ಯಾಟ್ ಆಗೋದಿಲ್ಲ. ಇನ್ನೂ ನೀವು ಜಾಸ್ತಿ ತಿಂದರೆ ಏನಾಗುತ್ತೆ, ಫ್ಯಾಟ್ ಆಗುತ್ತೆ, ಕೊಬ್ಬು ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಹೌದು. ಆದರೆ ನೀವು ತುಪ್ಪವನ್ನು ತಿಂತು ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮದುವೆ ಮನೆಯಲ್ಲಿ ಈ ಒಬ್ಬಟ್ಟು ಇದಕ್ಕೆಲ್ಲ ತುಪ್ಪ ಹಾಕ್ತಾರೆ. ಏನಕ್ಕೆ ತುಪ್ಪ ಹಾಕ್ತಾರೆ ಅಂತ ವೈಜ್ಞಾನಿಕವಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನಂಬರ್ 1. ನಂಬರ್ 2, ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಲಿ ಅಂತ. 2 ವೈಜ್ಞಾನಿಕ ಕಾರಣಗಳಿಗೋಸ್ಕರ ಇದನ್ನು ಹಾಕ್ತಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಸ್ತಿ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತೀರಾ, ಕಡಿಮೆ ತುಪ್ಪವನ್ನು ನೀವು ಸೇವನೆ ಮಾಡೋದ್ರಿಂದ ಸಣ್ಣ ಆಗ್ತೀರಾ. ಯಾಕಂದರೆ ನಿಮ್ಮಲ್ಲಿ ಆಹಾರನೆಲ್ಲ ಏನಾದ್ರು ಫ್ಯಾಟ್ ಕಂಟೆಂಟ್ ಇದ್ದರೂ ಕೂಡ ಅದನ್ನು ಕೂಡ ಕಿತ್ಕೊಂಡು ಅದು ಕರಳಲ್ಲಿ ನೈಸಾಗಿ ಜಾರಿಸಿ ಅದು ಜೀರ್ಣವನ್ನು ಮಾಡುವಂಥದ್ದು ಶಕ್ತಿ ತುಪ್ಪಕ್ಕೆ ಇರುತ್ತೆ. ಅದಕ್ಕೋಸ್ಕರ ನೀವು ತುಪ್ಪವನ್ನು 1/4 ಸ್ಪೂನ್ಗಿಂತ ಕಡಿಮೆ ಆದರೂ, ಒಂದು ಸುಮ್ಮನೆ ಟೇಸ್ಟ್ಗೆ, ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ತಾರಲ್ಲ, ಅಷ್ಟಾದರೂ ನೀವು ತುಪ್ಪವನ್ನು ನೀವು ಅನ್ನಕ್ಕೋ ಮುದ್ದೆಗೋ, ಮುದ್ದೆ ತಿಂದುಬಿಡ್ತು ಅಂತಂದರೆ ಯಂಗ್ಸ್ಟರ್ ಆಗಿಬಿಡ್ತೀರ ನೀವು. 50 ವರ್ಷ ಇರೋ 30 ವರ್ಷದ ಹುಡುಗನ ಥರ ಕಾಣಿಸ್ತೀರ. ಹಾಗಾಗಿ ಇಂಥದಕ್ಕೆಲ್ಲ ಸ್ವಲ್ಪ 1/4 ಭಾಗದ ಸ್ಪೂನು ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಮಣ ಉಯ್ಕೊಳ್ಳೋದಲ್ಲ. ಸ್ವಲ್ಪ ತುಪ್ಪ, ಎಷ್ಟು ಕಡಿಮೆ ತುಪ್ಪ ತಿಂತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಅಂದರೆ ಸಣ್ಣ ಆಗ್ತೀರ. ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು, ತುಪ್ಪವನ್ನು ತಿನ್ನಬೇಕು. ಅತಿಯಾದರೆ ಅಮೃತನೂ ವಿಷ. ಎಷ್ಟು ತಿನ್ನಬೇಕು, 1/4 ಸ್ಪೂನ್ನಲ್ಲಿಗಿಂತನೂ ಕಡಿಮೆ, 1 ಹನಿಯಾದರೂ ಬಿಡಬೇಕು. ಇದರಿಂದ ಏನಾಗುತ್ತೆ, ಲಕ್ಷ್ಮೀ ತತ್ವ ಇರೋದ್ರಿಂದ ಹಣಕಾಸು ಬರುತ್ತೆ, ಆರೋಗ್ಯ ಬರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಹಣ ಮತ್ತು ಆರೋಗ್ಯ 2 ಬರುತ್ತೆ. ಹಾಗಾಗಿ ಎಲ್ಲರೂ ತುಪ್ಪ ತಿಂತೀರಲ್ವಾ ಅಂತಲ್ಲ. ಇದೇ ಇವತ್ತಿನ ವಿಶೇಷವಾದಂಥದ್ದು ವಿಚಾರ. ಕಡಿಮೆ ರಕ್ತದೊತ್ತಡ, ಕಡಿಮೆ ಅಂದರೆ ಲೋ BP. ಹೈ BP ಇದ್ದರೂ ಪರವಾಗಿಲ್ಲ, ಲೋ BP ಇರಬಾರ್ದು ಅಂತ ಹೇಳ್ತಾರೆ. ಈ ಲೋ BP ಹೇಗೆ ಬರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಡೇಂಜರ್ ಆಗುತ್ತೆ. ಒಬ್ಬರು ಇದೇ ಥರ ಹೇಳ್ತಾಯಿದ್ರು, BP ಇದೆಯಾ ಅಂತ. ಹೌದು, BP ಇದೆ. ಅದಕ್ಕೆ ಹೇಗೆ ಕಡಿಮೆ, ಅದು ಲೋ BP. ಹೈ BP ಇದ್ರೂ ಪರವಾಗಿಲ್ಲ, ಲೋ BP ಇರಬಾರ್ದು. ಈ ಲೋ BP ಏನಕ್ಕೆ ಬರುತ್ತೆ ಗೊತ್ತಾ, ಆ್ಯಕ್ಚುಲಿ ಸಹಿಸ್ಕೊಂಡು ಅಂದರೆ ಹೇಳೋಕ್ಕಾಗದೇ ಇರೋಂಥ ವಿಚಾರಗಳನ್ನು ಮನಸ್ಸಿನಲ್ಲಿ ಸಹಿಸ್ಕೊಂಡು ಒದ್ದಾಡುವಂಥ ಒಂದು ವಿಚಾರ. ಅಂದರೆ ಹೇಗೆ ಅಂತಂದರೆ, ಈಗೇನೋ ಒಂದು ಮಾತು, ಮಕ್ಕಳೇನೋ ತಪ್ಪು ಮಾಡುತ್ತೆ ಸುಮ್ಮನೆ, ಹೆಂಡ್ತಿನೇನೋ ತಪ್ಪು ಮಾಡುತ್ತೆ, ಗಂಡ ಏನೋ ತಪ್ಪು ಮಾಡಿ ಸುಮ್ಮನೆ ಇದ್ದು ಬಿಡೋದು. ಮನಸ್ಸಲ್ಲಿ ಕುದೀತಾ ಇರ್ತದೆ, ಯಾಕೆ ಈ ಥರ ಮಾಡಿದೆ, ತಪ್ಪಲ್ವ ಅಂತ ಹೇಳ್ಬಿಡ್ಬೇಕು. ಅವಾಗ ಬೈಯೋದು ಏನೋ ಒಂದು ಆಗುತ್ತೆ. ನೀವು ಒಳಗಡೆ ಇಟ್ಕೊಂಡ್ರೆ ಅದು ಲೋ BP ಆಗುತ್ತೆ, ಗೊತ್ತಲ್ಲ. ನೀವು ಅತ್ಯಂತ ಸಹಿಸ್ಕೊಂಡು ಹೋದರೂ ಕೂಡ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಬಿಡು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಕು, ಕೇರ್ಲೆಸ್ ಮಾಡಬೇಕು. 1 ಕೋಟಿ ಲಾಸ್ ಆದರೂ ಬಿಡು, ಮತ್ತೆ ಸಂಪಾದನೆ ಮಾಡೋಣ ಅನ್ನೋಂಗಿರಬೇಕು. 1 ಕೋಟಿ ಲಾಸ್ ಆಯಿತು ಅಂದ್ಬಿಟ್ಟು ಭಾಳಷ್ಟು ಜನ ಸಾಲ ಮಾಡಿ ವ್ಯವಹಾರಕ್ಕೆ ಸಿಕ್ಕಾಕೊಂಡು ನೋಡಿ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಲೋ BP ಆಗಿ ಬ್ರೈನ್ ಸ್ಟ್ರೋಕ್ ಆಗಿದೆ, ಮತ್ತು ಲೋ BP ಆಗಿ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗಳಾಗಿದ್ದಾವೆ. ಯಾವಾಗ ಗೊತ್ತಾ ಮನುಷ್ಯ ಸಿಕ್ಕಾಗ ತುಂಬ ಒಂದು ಒಳ್ಳೆ ಮಟ್ಟದಲ್ಲಿರ್ತಾನೆ, ತುಂಬ ಚೆನ್ನಾಗಿರ್ತಾನೆ. ಯಾವ ಸಡನ್ನಾಗಿ ಅವ್ನಿಗೇನು ದಡ್ಡ ಆಗಿರ್ತಾನೆ, ಇದಕ್ಕಿದಂಗೆ ಕೋಟ್ಯಾಧೀಶ್ವರ ಆಗಿಬಿಡ್ತಾನೆ. ಆಮೇಲೆ ಏನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಮತ್ತೆ ಆರ್ಡಿನರಿ ಪೊಸಿಷನ್ಗೆ ಬಂದುಬಿಡ್ತಾನೆ. ಆವಾಗ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟು ಅವನು ಏನಾಗ್ಬಿಡ್ತಾನೆ, ಯೋಚನೆ ಮಾಡಿ ಚಿಂತೆ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮೇಯ್ನಾಗಿದೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು, ಗೊತ್ತಲ್ಲ. ಹಾಗಾಗಿ ಧೈರ್ಯ ಆಗಿರಬೇಕು. ಯಾವುದು ಫಸ್ಟ್ ಆಫ್ ಆಲ್ ಸಾಲ ಮಾಡಬಾರ್ದು.
ಗೊತ್ತಾಯ್ತಲ್ಲ. ಇವಾಗ ನಿಮ್ಮ ಹತ್ರ ಇಲ್ವಾ, ನೀವು ಹಂಗೆ ಹಸ್ಕೊಂಡು ಮಲ್ಕೋಬೋದು. ಅಕಸ್ಮಾತ್ ನೀವು ಸಾಲ ಮಾಡಿಬಿಟ್ಟಿತ್ತು ಅಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ಕೊಳ್ಳಿ, ನೀವು ಸಾಲ ಮಾಡಿಬಿಟ್ಟಿರ್ತೀರ, ನಿಮ್ಗೆ ಐತೋ ಇಲ್ವೋ ಬೇರೆಯವ್ರದಾರ ಕಿತ್ಬಿಟ್ಟಾರು ನೀವು ದುಡ್ಡು ಕೊಡಬೇಕು ನೀವು. ಆ ರೀತಿ ಒಂದು ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಸಾಲ ಮತ್ತು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸಾಕಷ್ಟು ಅದ್ರ ಬಗ್ಗೆ ನಾನು ಹೇಳ್ತಾ ಹೋಯ್ತು ಅಂತಂದರೆ ಕ್ಲಾಸೇ ಇದೆ, ಅದನ್ನು ಮಾಡ್ಕೊಳ್ಳಿ. ಅದು ಆನ್ಲೈನ್ ಕ್ಲಾಸಸ್ಸು. ಈ ಕಡಿಮೆ ರಕ್ತದೊತ್ತಡ ನಾವು ಆಗಬೇಕು, ಕಂಟ್ರೋಲಿಗೆ ಬರಬೇಕು ಅಂದರೆ ಜ್ಞಾನ ಮುದ್ರ ಮಾಡಿ, ಹೆಬ್ಬೆರಳು ಪ್ಲಸ್ ತೋರ್ಬೇಡು, ಮಧ್ಯದ ಬೆರಳು ಉಂಗುರ ಬೇಕು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರವಹಿಸು. ಇದನ್ನ ಎಷ್ಟು ನಿಮಿಷ ಮಾಡಬೇಕು? 15 ನಿಮಿಷ ಮಾಡಿ, ಪ್ರತಿನಿತ್ಯ 15 ನಿಮಿಷ ಮಾಡಿ. ಕಡಿಮೆ ರಕ್ತದೊತ್ತಡ ನಿಮಗೆ ಸ್ವಲ್ಪ ಏಜ್ ಆಗಿತ್ತು ಅಂದರೆ ಆಫ್ಟರ್ 30 ಮಿನಿಟ್ಸ್ ಮಾಡಿ. ಬೆಳಗ್ಗೆ 1 ಟೈಮ್ ಮಾಡಿದ್ರೆ ಸಾಕು. ಟೈಮ್ ಇತ್ತ ನೀವು ಯಾವ ಟೈಮಲ್ಲೂ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಮಿನಿಮಮ್ ನಿಮಗೆ ಕಡಿಮೆ ಲೋ BP ನಾರ್ಮಲ್ಗೆ ಬರಬೇಕು ಅಂದರೆ 20 ನಿಮಿಷ ಮಾಡಿ. 60 ವರ್ಷ ದಾಟಿರೋವಂಥವ್ರು 30 ನಿಮಿಷಗಳ ಕಾಲ ಮಾಡಿ. ನೋಡಿ ಹೆಂಗೆ ನಾರ್ಮಲ್ಗೆ ಬರುತ್ತೆ. ನೀವು ಯಾವ ಮಾತನ್ನ ತೊಗೊಳ್ಳೋಂಥ ಅವಶ್ಯಕತೆಯೇ ಇರಲ್ಲ, ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ. ಇನ್ನು ಪ್ರದೋಷದ ದಿನ ಈ ಒಂದು ನಾನು ಹೇಳುವಂಥ ತಂತ್ರವನ್ನು ಮಾಡಿದ್ದೆ ಆಯಿತು ಅಂದರೆ ಸರ್ಪದೋಷ, ಕಾಳಸರ್ಪದೋಷ, ನಾಗದೋಷ, ನವಗ್ರಹ ದೋಷ, ಯಾವುದೇ ದೋಷ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಈ ದೋಷಗಳಿಂದ ನೀವು ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ನಿಮ್ಮ ಟ್ಯಾಲೆಂಟ್ ತೋರ್ಸೋಕ್ಕಾಗಲ್ಲ, ಉಪಯೋಗಕ್ಕೆ ಬರಲ್ಲ. ಎಷ್ಟೇ ದುಡ್ಡಿದ್ರೂ ಖರ್ಚು ಮಾಡೋ ಯೋಗ ಇರಲ್ಲ, ದೋಷ ಇರುತ್ತಲ್ಲ ಗೊತ್ತಲ್ಲ. ಮತ್ತು ಏನು ಮಾಡಿದ್ರೂ ಕೂಡ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಸಕ್ಸಸ್ ಆಗೋದಿಲ್ಲ ಅಲ್ಲ. ಅದನ್ನ ದೋಷನ ಪರಿಹಾರ ಮಾಡ್ಕೊಳ್ಳಿ ಈ ಒಂದು ತಂತ್ರದಿಂದ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ ಅಲ್ಲ. ಇನ್ನು ಪ್ರದೋಷದ ದಿನ ನೀವು ಈ ಒಂದು ತಂತ್ರವನ್ನು ಮಾಡಬೇಕು. ದೋಷ ಎಲ್ಲಿರುತ್ತೆ ಅಂತಂದರೆ ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ. ಅದರಲ್ಲೂ ದೇಹದಲ್ಲಿ 2 ಥರ. ಒಂದು ದೇಹ, ಕಾಣುವಂತಹ ದೇಹ, ಇನ್ನೊಂದು ದೇಹದ ಒಳಗಡೆ. ಮೇಲ್ಗಡೆ ಗಾಯ ಆಗಿರುತ್ತೆ, ಒಳಗಡೆನೂ ಗಾಯ ಆಗುತ್ತೆ. ಮೇಲ್ಗಡೆನೂ ನೋವಾಗುತ್ತೆ, ಒಳಗಡೆ. ಅದೇ ರೀತಿ ಮನಸ್ಸಿಗೂ ಕೂಡ ಬಾಹ್ಯ, ಮೇಲ್ಗಡೆ ನಗ್ತಾ ಇರ್ತಾನೆ, ಒಳಗಡೆ ನೋವು ಅಳ್ತಾ ಇರ್ತಾನೆ. ಒಳ ಮನಸ್ಸು, ಆಂತರಿಕ ಮನಸ್ಸು ಮತ್ತು ಬಾಹಿರ ಮನಸ್ಸು, 2 ಥರ ಮನಸ್ಸು ಅಂತಲ್ಲ. ಇದೆಲ್ಲವೂ ಕೂಡ ದೋಷ ಅಂತ ಬ್ಲ್ಯಾಕೇಜ್ ಆಗ್ತವೆ. ಆ ಬ್ಲ್ಯಾಕೇಜನ್ನು ಹೀರ್ಕೊಳ್ಳುವಂಥ ಒಂದು ಶಕ್ತಿ ಈ ಒಂದು ಪ್ರದೋಷದ ದಿನಕ್ಕೆ ಇದೆ. ಏನೋ ಆ ಒಂದು ತಂತ್ರ ನಾವು ನೋಡ್ತಾಯಿತ್ತು ಅಂತಂದರೆ, ನೋಡಿ, ಒಂದು ತೆಂಗಿನಕಾಯಿನ ತಗೊಳ್ಳಿ. ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನೀವು ಅದನ್ನು ಹೊಡೀರಿ. ಅರ್ಧ ಹೋಳು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ನೀವೇನು ಮಾಡಬೇಕು, ಎಕ್ಕದ ಎಲೆಯನ್ನು ಹಾಕಬೇಕು. ಜುಟ್ಟೆಲ್ಲ ಸಂಪೂರ್ಣವಾಗಿ ತೆಗೆದುಬಿಡಿ, ಜುಟ್ಟೆಲ್ಲ, ಕೂದಲುಗಳು, ತೆಂಗಿನಕಾಯಿ ಮೇಲಿರೋಂಥದ್ದು. ಎಕ್ಕದ ಎಲೆ ಮತ್ತು ಎಕ್ಕದ ಹೂಗಳನ್ನು ಹಾಕಿ ಗೊತ್ತಲ್ಲ. ಅದಕ್ಕೆ ಸ್ವಲ್ಪ ಕಾಳುಮೆಣಸು ಮತ್ತು ಕಪ್ಪು ಎಳ್ಳು ಎಲ್ಲವನ್ನು ಹಾಕಬೇಕು ಗೊತ್ತಲ್ಲ. ಎಲ್ಲವನ್ನು ಹಾಕಿ ನೀವೇನು ಮಾಡಿ ಅಂತಂದರೆ ಅದನ್ನು, ಆ ಒಂದು ತೆಂಗಿನಕಾಯಿಯನ್ನು ನೀವು ಓಪನ್. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ.
ಹಣಕಾಸಿನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡು ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1,00,00,000 ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇರಲಿ, ಇದು ನೀಟಾಗಿ ಒಂದು ಇದನ್ನು ಬೇಕಾದ್ರೆ ನೀವೇನು ಮಾಡಿ ಅಂತಂದರೆ ಅದನ್ನೆಲ್ಲ ತಗೊಂಡೋಗಿ ಹರಳಿ ಮರದ ಮುಂದೆ ತೆಗೆದುಕೊಂಡು ಹೋಗಬೇಕು. ಇದೆಲ್ಲವನ್ನು ತೆಗೆದುಕೊಂಡು ಆ ತೆಂಗಿನಕಾಯಿನ ಅಲ್ಲೇ ಹೊಡೆದು ಜುಟ್ಟನ್ನು ತೆಗೆದುಬಿಟ್ಟು ನೀವೇನು ಮಾಡಿ ಅಂತಂದರೆ ನಾನು ಹೇಳೋಂಥದ್ದೆಲ್ಲ ಎಕ್ಕದ ಎಲೆ, ಎಕ್ಕದ ಹೂವು ಮತ್ತು ಕಾಳುಮೆಣಸು ಮತ್ತು ಕಪ್ಪು ಎಳ್ಳು ಎಲ್ಲವನ್ನು ತೆಗೆದುಕೊಂಡು ನೀವೇನು ಮಾಡಿ, ಅದು ಅರ್ಧ ಹೋಳಿರುತ್ತಲ್ಲ ಹೀಗೆ ಭುಜಕ್ಕೆ ತಾಗಿಸಿ, ಮೇಲೆ ಇಲ್ಲಿ ಮತ್ತು ಮೇಲೆ ಇಲ್ಲಿ ಮತ್ತು ಎದೆಯ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, 2 ತೊಡೆಯ ಭಾಗದಲ್ಲಿ ಹಿಂಗೆ ಕೆಳಗಡೆ ಹಿಂಗೆ ಇಟ್ಕೊಳ್ಳಿ. ಕಾಲು, ಮೊಣಕಾಲು ಗೊತ್ತಲ್ಲ, ಆಮೇಲೆ ತಲೆಯ ಮೇಲೆ ಹಿಂಗೆ ಇಟ್ಕೊಳ್ಳಿ, ನೆತ್ತಿಯಲ್ಲಿ ಇಟ್ಕೊಂಡು 3 ಸೆಕೆಂಡ್ ಇರಲಿ ನೋಡಿ. 1 2 3, 1 2 3, ನಿಮ್ಮ ನೆಗೆಟಿವ್ ಎಲ್ಲ ಸಂಕಲ್ಪ ಮಾಡ್ಕೊಳ್ಳಿ, ನೆಗೆಟಿವ್ ಎಲ್ಲ ಹೇಳ್ಕೊಳ್ಳಿ, ದೋಷಗಳೆಲ್ಲ ಹೊರಟೋಗ್ಲಿ, ಯಾವುದೇ ರೀತಿ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಎಲ್ಲ ಹೇಳ್ಕೊಳ್ಳಿ ಅಂತ ಹೇಳ್ತಾ ಹೋಗಿ ಸರ್ರ ಅಂತ ಹೇಳ್ಕೊಳ್ಳುತ್ತೆ. ಆಮೇಲೆ ನೀವೇನು ಮಾಡಬೇಕು, ನನ್ನೆಲ್ಲ ದೋಷ ಊಟಬಿಡಿ ಎಲ್ಲ ನೀನು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ನಾವು ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ, ಅದನ್ನೆಲ್ಲ ನೀವು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಅದೇ ರೀತಿ ಆ ಒಂದು ವೃಕ್ಷರಾಜನಿಗೆ ಗೊತ್ತಲ್ಲ,
ದೈವಶಕ್ತಿ ಇರುವಂಥ ಹರಳಿ ಮರಕ್ಕೆ ಇಟ್ಬಿಟ್ಟು ಏನೇ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಭಗವಂತ ಅಂತ ನೀವು ಏನು ಮಾಡಿ, ನೀವು ಕೇಳಿಕೊಂಡು ಆ ತೆಂಗಿನಕಾಯಿಯ ಹೋಳನ್ನು ಇನ್ನೊಂದು ಅರ್ಧ ಹೋಳು ಯೂಸ್ ಮಾಡ್ಕೊಳ್ಳಿ ಮನೆಗೆ, ಏನು ತೊಂದರೆ, ಹೋಳನ್ನ ಮರದ ಕೆಳಗಡೆ ಇಟ್ಟು ಬನ್ನಿ, ನಿಮ್ಮ ದೋಷ ಎಲ್ಲ ಮರ ಎಳ್ಕೊಳ್ಳುತ್ತೆ, ಪರಿಹಾರ ಮಾಡುತ್ತೆ, ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರ. ಯಾರ್ಯಾರಿಗೂ ದೋಷಗಳ ಪರಿಹಾರ ಆಗಬೇಕು ಅಂತ ಅಂದ್ಕೊಂಡಿದ್ರು ಅವರು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ